ವೀಕ್ಷಕರಿಗೆ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು 2 ರೆಸಿಪಿಗಳನ್ನು ಬೇಗನೆ ಮಾಡುವಂಥದ್ದು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಪದರಾದ ಚಪಾತಿಗಳು ಅಥವಾ ಇದು ಪರೋಟ, ಸಪ್ಪನೆ ಪರೋಟ ಕೂಡ ಅಂತಾರೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಥರ ಮಾಡಬೇಕಾದ್ರೆ ಮೊದಲು ಗೋಧಿ ಹಿಟ್ಟು ಚಪಾತಿ ಹಿಟ್ಟಿಗೆ ನಾದ್ಕೊಂತರನೇ ನಾದ್ಕೊಳ್ಬೇಕು. ಈ ಥರ ಪದರು ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಇದಕ್ಕೆ ಬೇಕಾದರೆ ಮೇಲಿಗಡೆ ಖಾರ ಉಪ್ಪು ಮಸಾಲೆ ಕೂಡ ಹಾಕ್ಬೋದು. ಈ ಥರ ನೋಡಿ 2-3 ಪದರು ಬರುತ್ತವೆ. ನಾವು ಎಷ್ಟು ಹಾಕಿ ಪದರುಗಳನ್ನು ಕಟ್ ಮಾಡಿ ಮಾಡ್ತೇವೆ ಅಷ್ಟು ಪದರುಗಳು ಬರುತ್ತವೆ. ಮೊದಲಿಗೆ ಹಿಟ್ಟನ್ನು ಈ ಥರ ನಾದಿಟ್ಕೊಂಡಿರೋದನ್ನು ತಗೊಂಡು ಸ್ವಲ್ಪ ಲಟ್ಟಿಸಬೇಕು. ಸ್ವಲ್ಪ ಹಿಟ್ಟನ್ನು ಹಾಕಿ ಚಪಾತಿ ಥರನೇ ಲಟ್ಟಿಸಬೇಕು. ಈ ಥರ ಲಟ್ಟಿಸಿ ಈ ಥರ 4 ಭಾಗಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕು. ಇವಕ್ಕೆ ನಾವು ಎಣ್ಣೆ ಹಚ್ಚಬೇಕು. ಎಣ್ಣೆ ಮತ್ತು ಮೇಲ್ಗಡೆ ಹಿಟ್ಟನ್ನು ಉದುರಿಸಬೇಕು. ನಾವು 4 ಪೀಸ್ಗಳನ್ನು ಮಾಡಿದ್ದೇನೆ. ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಈ ಹಿಟ್ಟಿನ ಬದಲು ನೀವು ಮಸಾಲ ಅಂದರೆ ಖಾರ, ಉಪ್ಪು, ಅರಿಶಿಣ, ಜೀರಿಗೆ ಪುಡಿ, ಏನಾದರೂ ಕೊತ್ತಂಬರಿ ಸೊಪ್ಪು ಏನು ಬೇಕಾದರೂ ಒಳಗಡೆ ಹಾಕ್ಕೋಬೋದು. ಈ ಥರ ಲಟ್ಟಿಸ್ಕೊಳ್ಬೇಕು. ಈ ಥರ ಚೆನ್ನಾಗಿ ಸೇಪ್ ಬರಬೇಕು, ಈ ಥರ ರೌಂಡ್ ಬರಬೇಕು ಅಂತೇನಿಲ್ಲ. ಪದರು ಆಗಬೇಕಾದ್ರೆ ಯಾವ ಥರ ಬೇಕಾದರೂ ನೀವು ಬಂದಂಗೆ ಲಟ್ಟಿಸ್ಕೊಂಡು ಮೇಲುಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಹಂಚಿಗೆ ಹಾಕಬೇಕು. ದೋಸೆ ಹಂಚಿದರೆ ತುಂಬ ಚೆನ್ನಾಗಿ ಬರುತ್ತವೆ. ಕೆಲವೊಮ್ಮೆ ದೋಸೆ ಹಂಚು ಹಳೆಯೋದು ಆಗಿದ್ದಾಗ ಈ ಥರ ಚಪಾತಿ ಮಾಡೋಕ್ಕೆ ಮಾಡ್ಕೊಂಡು ಬಿಡಬೇಕು. ನೋಡಿ, ಈ ಥರ ಬಬಲ್ಸ್ ಬರ್ತಾ ಇರುವಾಗ ತುಪ್ಪವನ್ನು ಹಾಕಬೇಕು. ಎಣ್ಣೆ ಹಾಕಿದರೆ ಅಷ್ಟೊಂದು ಪರೋಟ ಟೇಸ್ಟ್ ಬರೋದಿಲ್ಲ. 1 ಸ್ಪೂನ್ನಷ್ಟು ತುಪ್ಪವನ್ನು ಚೆನ್ನಾಗಿ ನೀವು ಎಷ್ಟು ಬೇಕಾದಷ್ಟು ತುಪ್ಪವನ್ನು ಹಾಕಿ, ಎಷ್ಟು ತುಪ್ಪ ಹಾಕ್ತೀರಾ ಅಷ್ಟು ಟೇಸ್ಟ್ ಬರುತ್ತೆ, ಅಷ್ಟು ಚೆನ್ನಾಗಿ ಪದರ ಆಗುತ್ತವೆ. ಮೇಲುಗಡೆ ಸ್ವಲ್ಪ ಹಾಕಬೇಕು ತುಪ್ಪನ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚಪಾತಿ ಆದರೆ ನಾವು 3-4 ಸರಿ ಬೇಯಿಸಿದರೆ ಅದು ನಾರಾಗುತ್ತೆ. ಆದರೆ ಇದು ಪರೋಟ ತುಪ್ಪ ಹಚ್ಚಿ 2 ಕಡೆ ಬೇಯಿಸೋದ್ರಿಂದ ತುಂಬ ಮೆತ್ತಗೆ ಸಾಫ್ಟಾಗಿ ಆಗುತ್ತೆ ಪರೋಟ. ನೋಡಿ ಎಷ್ಟೊಂದು ಸಾಫ್ಟಾಗಿದೆ, ಇಷ್ಟೊಂದು ಉಬ್ಬಿ ಬರ್ತಾ ಇದೆ. ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ನೋಡಿ, ಈ ಥರ ಪ್ಲೇನ್ ಚಪಾತಿ ಮಾಡೋ ಬದಲು ಈ ಥರ ಮಾಡಿಕೊಂಡ್ರೆ ನೀವು ಬೇಕಾದರೆ ಇದಕ್ಕೆ ನೋಡಿ ಈ ಥರ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ. ಇದೇ ಥರ ನೀವು ಲಟ್ಟಿಸಿ ಕಟ್ ಮಾಡಿ ಇದಕ್ಕೆ ನೀವು ಬೇಕಾದರೆ ಸಕ್ಕರೆ ಪುಡಿಯಲ್ಲಿ ತುಪ್ಪವನ್ನು ಕಲಿಸಿ ಸ್ವೀಟ್ ಚಪಾತಿ ಅಥವಾ ಸಕ್ಕರೆ ಹೋಳಿಗೆ ಕೂಡ ಪದರಾದ ಸಕ್ಕರೆ ಹೋಳಿಗೆ ಅಥವಾ ಸಕ್ಕರೆ ಪರೋಟ ಕೂಡ ಮಾಡ್ಕೊಳ್ಬೋದು. ನಾವು ಹಿಟ್ಟು ಹಾಕೋ ಬದಲು ನಾವು ಸಕ್ಕರೆ ಪುಡಿ ತುಪ್ಪದಲ್ಲಿ ಕಲಸಿ ಹಾಕ್ಕೊಳ್ಬೇಕು. ಅದು ಸಿಹಿಯಾದ ಪರೋಟ ಆಗುತ್ತೆ. ಅದು ಕೂಡ ತುಂಬ ಟೇಸ್ಟ್ ಬರುತ್ತೆ. ಈ ಮಾವಿನಕಾಯಿ ಸೀಸನ್ನಲ್ಲಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಇರುತ್ತೆ. ಮಾವಿನ ಹಣ್ಣಿನ ರಸದೊಂದಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಥರ ಚೆನ್ನಾಗಿ ಉಬ್ಬಿ ಪದರವಾಗಿ ತುಂಬ ಚೆನ್ನಾಗಿ ಆಗುತ್ತೆ ಪರೋಟ. ಒಮ್ಮೆ ಟ್ರೈ ಮಾಡಿ ನೋಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಬೇಗನೆ ಕೂಡ ಆಗುತ್ತೆ. ದಿನಾಲೂ ಚಪಾತಿ ಒಂದೇ ಥರ ತಿಂದು ಬೇಜಾರಾದಾಗ ಈ ಥರ ಆವಾಗವಾಗ ಮಾಡಬೇಕು. ನೋಡಿ, ಇಷ್ಟು ಪದರಾಗಿ ಬರ್ತಾ ಇದೆ. 2-3 ಪದರುಗಳು ಬಂದಿವೆ. ಉಬ್ಬಿ ಪದರಾಗಿ ಬರುತ್ತವೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಇದನ್ನು ಮಾವಿನಕಾಯಿ ಗುಳಂಬ ಅಥವಾ ಮಾವಿನಕಾಯಿ ಚಟ್ನಿ, ಪಲ್ಯ ಎದ್ರ ಕೂಡ ಬೇಕಾದರೂ ತಿನ್ಬೋದು. ನೀವು ಖಾರ ಉಪ್ಪು ಮಸಾಲೆ ಹಾಕಿದರೆ ಹಾಗೆ ಕೂಡ ತುಪ್ಪ ಹಾಕಿ ಪದರು ಈ ಥರ ಪರೋಟಕ್ಕೆ ನೀವು ಒಳಗಡೆ ಸಕ್ಕರೆ ಹಾಕಬೇಕಂತಿಲ್ಲ. ಈ ಥರ ಪದರು ಆಗಿರೋದ್ರಿಂದ ಸಕ್ಕರೆ ತುಪ್ಪ ಕೂಡ ಚೆನ್ನಾಗಿ ಹತ್ತುತ್ತೆ. ನಮ್ಮ ಮಗನಿಗೆ ತುಂಬ ಇಷ್ಟ, ಅದಕ್ಕೆ ಇದು ಮೇಲಿಂದ ಮೇಲೆ ಇದು ಈ ಥರ ಮಾವಿನಕಾಯಿ ಗುಳಂಬ ಮಾಡಿದ್ದೇವೆ, ಅದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೇವೆ. ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಗುಳಂಬ, ಗೋಬಿ ಪಲ್ಯ ಮಾಡಿದ್ವಿ, ಅದ್ರ ಜೊತೆ ಮಕ್ಕಳಿಗೆ ಕೊಡ್ತಾ ಇದ್ದೇನೆ. ತುಂಬ ಚೆನ್ನಾಗಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ತುಂಬ ಧನ್ಯವಾದಗಳು
ಹೇಳುತ್ತಾ ಮತ್ತೆ ಇನ್ನೂ ಒಂದು ವಿಡಿಯೋನ ಮಾವಿನಕಾಯಿ ಬೇಗನೆ ಮಾಡುವಂಥ ಒಂದು ಚಟ್ನಿನ ತೋರಿಸ್ತೇನೆ, ನೋಡೋಣ ಬನ್ನಿ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲ ಮಾವಿನ ಹಣ್ಣಿನ ಚಿತ್ರಾನ್ನ, ಮಾವಿನ ಹಣ್ಣಿನ ಚಟ್ನಿ, ಮಾವಿನಕಾಯಿ ಗುಳಂಬ ಈ ಥರ ಮಾಡ್ತಾಯಿದ್ದೇವೆ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ವರ್ಷಿಗೆ ಒಮ್ಮೆ ಬರೋದ್ರಿಂದ ಇವಾಗಲೇ ಎಲ್ಲ ಥರದ್ದು ಮಾಡಿಕೊಂಡು ತಿನ್ನಬೇಕು. ಮಾವಿನಕಾಯಿ ಯಾರಿಗೆಲ್ಲ ಇಷ್ಟ ಇಲ್ಲ, ಎಲ್ಲರಿಗೂ ಮಾವಿನಕಾಯಿ ಚಟ್ನಿ, ಗುಳಂಬ, ಮಾವಿನಕಾಯಿ ರಸ ಎಲ್ಲರಿಗೂ ಇಷ್ಟ. ನಿಮಿಷದಲ್ಲಿ ಮಾವಿನಕಾಯಿ ಚಟ್ನಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದು ಒಂದು 15 ದಿನದವರೆಗೂ ಇಟ್ಬೋದು ಫ್ರಿಜ್ನಲ್ಲಿ. ಮಾವಿನಕಾಯಿ ಚೆನ್ನಾಗಿ ತೊಳೆದು ಈ ಥರ ಮೇಲ್ಗಡೆ ಇರೋದೆಲ್ಲ ತೆಗೆದು ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ನೀರು ಇರೋದ ಹಾಗೆ ಒರೆಸಿ ಈ ಥರ ಕಟ್ ಮಾಡಿ ಒಳಗಿನ ದೀಪವನ್ನು ಸಣ್ಣಗೆ ಆಗಿದ್ದು ತೆಗೆದು ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಕೊಳ್ಳಿ. ಈ ಥರ ಸಣ್ಣಗೆ ಕಟ್ ಮಾಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ಈ ಥರ ಕಟ್ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾಸಿ ಅದಕ್ಕೆ ಬಿಳಿ ಸಾಸಿವೆ ಅಥವಾ ಯಾವುದಾದ್ರೂ ಸಾಸಿವೆ ಮತ್ತು ಜೀರಿಗೆ ಹಾಕಿ ಖಾರ, ಉಪ್ಪು, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇಂಗನ್ನು ಹಾಕಿ ಈ ಥರ ಕಲಸಿ ಭರಣಿಯಲ್ಲಿ ತೆಗೆದಿಟ್ಟರೆ ಕಾಜಿನ ಸೀಸದಲ್ಲಿ ಕೂಡ ತೆಗೆದಿಡ್ಬೋದು.